ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲೇಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಯಾವುದು ಟಾಪಿಕ್ ಬಗ್ಗೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ ಹೌ ಟು ಮ್ಯಾಚ್ ಜ್ಯುವೆಲರಿ ವಿತ್ ಸ್ಯಾರಿ ಅಂತ. ಇದು ಪಾರ್ಟ್ 1ಅಲ್ಲಿ ಒಂದಿಷ್ಟು ಟಿಪ್ಸು ನಿಮಗೆ ಕೊಟ್ಟಿದ್ದೆ, ಅದರದ್ದೇ ಕಂಟಿನ್ಯೂ ಆಗಿ ಪಾರ್ಟ್ 2 ಅಲ್ಲಿ ಒಂದಿಷ್ಟು ಟಿಪ್ಸ್ ಕೊಡ್ತಾ ಹೋಗ್ತೀನಿ. ಅಂದರೆ ನಾವು ಯಾವ ಸೀರೆ ಉಟ್ಕೊಂಡಾಗ ಅದ್ರ ತಕ್ಕ ಹಾಗೆ ಯಾವ ಜ್ಯುವೆಲರಿ ಮ್ಯಾಚ್ ಮಾಡ್ಕೊಳ್ಬೇಕು ಅನ್ನೋದು ಒಂದಿಷ್ಟು ಟಿಪ್ಸ್ ಇರುತ್ತೆ. ನಾವು ನೋಡಿ ತುಂಬ ಚೆನ್ನಾಗಿ ಸೀರೆ ಉಟ್ಕೊಂಡಿರ್ತೀವಿ, ತುಂಬ ಒಳ್ಳೆ ಸೀರೆನೇ ಉಟ್ಕೊಂಡಿರ್ತೀವಿ, ಬಟ್ ಅದಕ್ಕೆ ಮ್ಯಾಚ್ ಆಗೋ ಜ್ಯುವೆಲರಿ ಹಾಕ್ಕೊಂಡಿರಲಿಲ್ಲ ಅನ್ನೋದಾದರೆ ಅದು ಅಷ್ಟೊಂದು ಲುಕ್ಕು ನಮಗೆ ಚೆನ್ನಾಗಿ ಕಾಣಿಸೋದೇ ಇಲ್ಲ. ಹಾಗಾಗಿ ಒಂದಿಷ್ಟು ಟಿಪ್ಸ್ ಕೊಡ್ತಾ ಹೋಗ್ತೀನಿ. ಈ ಟಿಪ್ಸು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಒಂದೊಂದಾಗಿ ಏನು ಟಿಪ್ಸು ಅಂತ. ಫಸ್ಟ್ ಟಿಪ್ ನೋಡೋಣ, ಸಾರಿ ವಿತ್ ನೋ ಪಲ್ಲು ಅಂತ. ಈ ಥರ ಸಾರಿಗೆ ನೋಡಿ, ಏನು ಪಲ್ಲು ಬಂದಿರಲ್ಲ, ನಿಮಗೆ ಬಾರ್ಡ್ರ್ ಬಂದಿರಲ್ಲ, ಫುಲ್ಲು ಒಂದೇ ಕಲರ್ ಇರುತ್ತೆ. ಇದು ತಾನಲ್ಲಿ ತೊಗೊಂಡಿರ್ತೀವಿ ಅಥವಾ ಈಗೆಲ್ಲ ಮಾರ್ಕೆಟಲ್ಲಿ ಸಹ ತುಂಬ ಜಾಸ್ತಿ ಸಿಗ್ತಾ ಇದೆ, ತುಂಬ ಟ್ರೆಂಡ್ ಆಗಿದೆ. ಅಂದರೆ ಈ ಕಲರು ಯಾವ ಕಲರ್ ಸೀರೆ ಇರುತ್ತೆ ಅದಕ್ಕೆ ಆಪೋಸಿಟ್ ಕಲರ್ ಬ್ಲೌಸ್ ಎಲ್ಲ ಹಾಕ್ಕೊಳ್ತಾರೆ, ತುಂಬಾ ಸೂಪರಾಗಿ ಕಾಣಿಸುತ್ತೆ. ಈ ಥರ ಸಾರಿಗೆ ನಾವು ಜ್ಯುವೆಲರಿ ಯಾವ ಥರ ಮ್ಯಾಚ್ ಮಾಡ್ಕೊಳ್ಬೇಕು ಅಂತಂದರೆ, ಆ ಸೀರೆಯಲ್ಲಿ ಏನಾದರೂ ಒಂದು ಫ್ಲವರ್ ಬಂದಿರುತ್ತೆ, ಅದಕ್ಕೆ ಯಾವ ಕಲರ್ ಬಂದಿದೆ, ಅಥವಾ ಫ್ಲವರ್ ಬಂದೇ ಇಲ್ಲ ಅನ್ನೋದಾದರೆ ಕೆಲವೊಂದು ಬುಟ್ಟ ಬಂದಿರುತ್ತೆ, ಅಥವಾ ಬುಟ್ಟನೂ ಬಂದಿಲ್ಲ, ಫುಲ್ಲು ಪ್ಲೇನಾಗೇ ಇದೆ ಅಂತಂದರೆ ತಲೆನೇ ಕೆಡಿಸ್ಕೋಬೇಡಿ. ಎಲ್ಲ ಸೀರೆಗೆ ಮ್ಯಾಚ್ ಆಗೋಂಥದ್ದಂದರೆ ಒಂದೇ ಒಂದು ಗೋಲ್ಡ್ ಕಲರ್ ಜ್ಯುವೆಲರಿ. ನೀವು ಯಾವುದಾದ್ರೂ ಫುಲ್ ಶಾರ್ಟ್ ಇರೋದಾದರೂ ಹಾಕ್ಕೊಳ್ಳಿ, ಲಾಂಗು ಅಥವಾ ಇಲ್ಲಿವರೆಗೆ ಬರುತ್ತಲ್ವ ಆ ಥರದ್ದಾದರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಮ್ಯಾಚ್ ಆಗೋ ಇಯರಿಂಗು, ಬ್ಯಾಂಗಲ್ಸು ಎಲ್ಲ ಹಾಕ್ಕೊಳ್ಳಿ, ನೀಟಾಗಿ ಮ್ಯಾಚ್ ಆಗುತ್ತೆ. ಹಾಗೆ ಪಾರ್ಟ್ 1 ಯಾರೆಲ್ಲ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ, ನೀವು ಒಂದು ಸಲ ಚೆಕ್ ಮಾಡಿ. ಇದೇ ಟಿಪ್ಸು, ಅದರಲ್ಲಿ ಒಂದಿಷ್ಟು ಟಿಪ್ಸ್ ಕೊಟ್ಟಿದ್ದೀನಿ, ಯೂಸ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ನೋಡಿ, ಟಿಪ್ ನಂಬರ್ 2 ನೋಡೋಣ. ವಾರ್ಮ್ ಕಲರ್ಸು ಅಂದರೆ ಬ್ರೈಟ್ ಕಲರು. ಇದು ನಿಮಗೆ ಬ್ರೈಟ್ ಕಲರು ತುಂಬ ಬ್ರೈಟಾಗಿರೋದ್ರಿಂದ ಇದು ಯಾವ ಕಲರು ಇರುತ್ತೆ ನಿಮಗೆ ಆ ಕಲರಲ್ಲಿ, ಅಂದರೆ ಗೋಲ್ಡ್ ಕಲರಲ್ಲಿ ಸ್ಟೋನ್ ಏನು ಬರುತ್ತಲ್ವ ಆ ಥರ ಇರೋಂಥದ್ದು ಮ್ಯಾಚ್ ಮಾಡ್ಕೊಳ್ಳಿ. ನಿಮ್ಮ ಸ್ಯಾರಿ ಕಲರ್ ಯಾವುದಿರುತ್ತೆ ಆ ಕಲರು ಸ್ಟೋನ್ ಬಂದಿರೋಂಥದ್ದು ತೊಗೊಳ್ಳಿ. ಗೋಲ್ಡ್ ಕಲರಲ್ಲಿ ಸ್ಟೋನ್ ಬರುತ್ತಲ್ವ ಆ ಥರದ್ದು ತೊಗೊಳ್ಳಿ. ಇದು ಸೇಮು ನೀವು ಶಾರ್ಟ್ ನೆಕ್ಲೆಸ್ ಆದರೂ ಹಾಕ್ಕೊಳ್ಳಿ, ಅಥವಾ ಮಿಡ್ ಲೆಂತ್ ಆದರೂ ಹಾಕ್ಕೊಳ್ಳಿ, ಲಾಂಗ್ ಆದರೂ ಹಾಕ್ಕೊಳ್ಳಿ, ಸೇಮ್ ಇಯರಿಂಗು, ಬ್ಯಾಂಗಲು ಆ ಥರ ಮ್ಯಾಚ್ ಮಾಡ್ಕೊಳ್ಳಿ, ತುಂಬ ಸೂಪರಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನೋಡಿ, ಟಿಪ್ ನಂಬರ್ 3 ನೋಡೋಣ. ಕೂಲ್ ಕಲರ್ಸು ಅಂದರೆ ನಿಮಗೆ ಬ್ಲೂ ಕಲರ್ ಸ್ಯಾರಿ, ಪರ್ಪಲ್ಲು, ಗ್ರೀನು ಈ ಥರ ಸ್ಯಾರಿ ಬರುತ್ತೆ ಕೂಲ್ ಕಲರ್ಸಲ್ಲಿ. ಈ ಥರ ಸ್ಯಾರಿಗೆ ನೋಡಿ, ಈ ಕುಂದನ್ ಜ್ಯುವೆಲರಿ ಬರುತ್ತೆ ನೋಡಿ, ಸೂಪರಾಗಿ ಕಾಣಿಸುತ್ತೆ. ಈಗಂತೂ ಕುಂದನ್ ಜ್ಯುವೆಲರಿ ಏನು ಚೆನ್ನಾಗಿ ಡಿಸೈನ್ಸು, ಕಲರ್ಸು ಎಷ್ಟು ಚೆನ್ನಾಗಿ ಬಂದಿದೆ, ಮ್ಯಾಚಿಂಗ್ ಇಯರಿಂಗು, ಆ ಥರ ಜ್ಯುವೆಲರಿ ತೊಗೊಳ್ಳಿ, ಸೂಪರಾಗಿ ಮ್ಯಾಚ್ ಆಗುತ್ತೆ, ನಿಮ್ಮ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ಟಿಪ್ ನಂಬರ್ 4, ಹೆವಿ ಡಿಸೈನರ್ ಸ್ಯಾರಿ. ಇದು ನೋಡಿ, ಆಲ್ರೆಡಿ ಹೆವಿ ಡಿಸೈನ್ ಬಂದಿರುತ್ತೆ, ಅಂದರೆ ವರ್ಕ್ ಜಾಸ್ತಿ ಇರುತ್ತೆ ಇದರಲ್ಲಿ. ಬಾರ್ಡ್ರಲ್ಲಿ ವರ್ಕ್ ಆಗಿರ್ಬೋದು, ಅಥವಾ ಫುಲ್ ಸ್ಯಾರಿನೇ ತುಂಬ ವರ್ಕ್ ಇರುತ್ತೆ. ಈ ಥರ ಎಲ್ಲ ಇವಾಗ ಜಾಸ್ತಿ ಟ್ರೆಂಡ್ ಆಗಿದೆ. ಈ ಥರ ಸ್ಯಾರಿಗೆ ಏನು ಮಾಡೋದು ಅಂದರೆ, ಆಲ್ರೆಡಿ ನಾನು ಹೇಳಿದಾಗೆ ಫುಲ್ಲು ವರ್ಕ್ ಇರುತ್ತೆ. ಇನ್ನು ನೋಡ್ತಿರ್ಬೋದು, ನಾನು ಉಟ್ಕೊಂಡಿರೋಂಥದ್ದು ಈ ಥರ ಬಾರ್ಡು ಡಿಫ್ರೆಂಟ್ ಈಗೆಲ್ಲ ವರ್ಕ್ ಎಲ್ಲ ಬಂದಿರುತ್ತೆ. ಈ ಥರ ಸ್ಯಾರಿಗೆ ಏನು ಮಾಡೋದು ಅಂದರೆ, ಸಿಂಪಲ್ ಆಗಿರೋಂಥದ್ದು ಗೋಲ್ಡ್ ಕಲರ್ ಆಗಿರೋಂಥದ್ದು ಚೌಕರ್ ಆಗಿರ್ಬೋದು, ಅಥವಾ ಈ ಥರ ಒಂದೇ ಒಂದು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಬೇಡಿ. ಈ ಥರ ಲಾಂಗ್ ಚೈನ್ ಆದರೂ ಹಾಕ್ಕೊಳ್ಳಿ, ಅದು ಒಂದೇ. ಸೇಮ್ ಇಯರಿಂಗು ಈ ಥರ ಬೇಕಾದರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಗೆ ನೋಡಿ, ಕೆಲವೊಬ್ಬರಿಗೆ ಜಾಸ್ತಿ ಜ್ಯುವೆಲರಿ ಹಾಕ್ಕೊಳಕ್ಕೆ ಇಷ್ಟ ಆಗಲ್ಲ, ಆಲ್ರೆಡಿ ಸೀರೆಯಲ್ಲೇ ತುಂಬ ಹೆವಿ ಇದೆ ಅನ್ನೋರಾದರೆ ನೆಕ್ಲೆಸ್ ಅದು ಅವಾಯ್ಡ್ ಮಾಡಿ. ಬಟ್ ನಿಮ್ಮ ಇಯರಿಂಗು ತುಂಬ ದೊಡ್ಡದಾಗಿರೋವಂಥದ್ದು ಹಾಕ್ಕೊಳ್ಳಿ, ಆವಾಗ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಜುಮ್ಕ ಆಗಿರ್ಬೋದು, ಅಥವಾ ಈ ಥರ ದೊಡ್ಡದಾಗಿರೋಂಥ ಓಲೆ ಆಗಿರ್ಬೋದು, ಈ ಥರ ಹಾಕ್ಕೊಳ್ಳಿ, ತುಂಬ ಹೈಲೈಟ್ ಆಗುತ್ತೆ. ಆವಾಗ ನಿಮ್ಮ ಇಯರಿಂಗ್ ಹೈಲೈಟ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟಿಪ್ ನಂಬರ್ 5, ಕಾಟನ್ ಸೀರೆ. ಕಾಟನ್ ಸೀರೆಯಲ್ಲಿ ನೋಡಿ, ಕೆಲವೊಂದು ಸೀರೆಗೆ ಬಾರ್ಡ್ರ್ ಬರುತ್ತೆ, ಕೆಲವೊಂದು ಸೀರೆ ವಿತೌಟ್ ಬಾರ್ಡ್ರ್ಲೆಸ್ ಕಾಟನ್ ಸೀರೆನೂ ಬರುತ್ತೆ. ಈಗಂತೂ ಬೇಸಿಗೆ ತುಂಬ ಚೆನ್ನಾಗಿರುತ್ತೆ ಕಾಟನ್ ಸೀರೆ, ಕಾಟನ್ ಡ್ರೆಸ್ ಆಗಿರ್ಬೋದು. ಈ ಬೇಸಿಗೆಗೆ ಕಾಟನ್ ಕ್ಲಾತ್ ಯೂಸ್ ಮಾಡೋದು ಒಳ್ಳೆಯದು, ನಮ್ಮ ಸ್ಕಿನ್ಗಾಗಿರ್ಬೋದು, ಹಾಗೆ ಸ್ವೆಟ್ ಆಗೋದನ್ನು ತಡೆಯುತ್ತೆ. ಹಾಗಾಗಿ ನಾನು ಪಾರ್ಟ್ 1ಅಲ್ಲಿ ಉಟ್ಕೊಂಡಿದ್ದೆ ನೋಡಿ, ಗ್ರೀನ್ ಕಲರ್ದು, ಅದು ಗದ್ವಾಲ್ ಕಾಟನ್ ಸೀರೆ ತುಂಬ ಚೆನ್ನಾಗಿರುತ್ತೆ,
ಸ್ಮೂತಾಗಿರುತ್ತೆ, ನಾವು ಹೇಗೆ ಉಟ್ಕೊಂಡ್ರೂ ಹಾಕಿ ಕೂತ್ಕೊಳ್ಳುತ್ತೆ. ಆ ಥರ ಸ್ಯಾರಿ ಜಾಸ್ತಿ ಈ ಬೇಸಿಗೆಯಲ್ಲಿ ಉಟ್ಕೊಂಡ್ರೆ ಒಳ್ಳೆಯದು. ಈ ಥರ ಕಾಟನ್ ಸೀರೆಗೆ ನಾವು ಯಾವ ಥರ ಜ್ಯುವೆಲರಿ ಮ್ಯಾಚ್ ಮಾಡ್ಕೊಳ್ಬೇಕು ಅನ್ನೋದಾದರೆ, ಹ್ಯಾಂಡ್ ಮೇಡ್ ಜ್ಯುವೆಲರಿ ಅಂತ ಬರುತ್ತೆ ಈಗೆಲ್ಲ. ತುಂಬ ವೆರೈಟಿ ಡಿಸೈನು, ನೀವು ಯಾವ ಕಲರ್ ಸ್ಯಾರಿ ಇರುತ್ತೋ ಆ ಕಲರು ನಿಮಗೆ ಅಷ್ಟು ಕಲರು ಸಿಗುತ್ತೆ ಮ್ಯಾಚ್ ಆಗೋಷ್ಟು. ನನ್ನ ಹತ್ರನೂ ಆ ಥರ ಒಂದು ಜ್ಯುವೆಲರಿ ಇಲ್ಲ, ನಾನು ಒಂದು ತೊಗೊಳ್ಬೇಕು. ಈ ಥರ ನೋಡಿ, ಈ ಸ್ಕೂಲ್ ಟೀಚರಿಗೆ ಅಥವಾ ಕಾಲೇಜ್ ಲೆಕ್ಚರರು ಅಥವಾ ಆಫೀಸಲ್ಲಿ ವರ್ಕ್ ಮಾಡೋರಿಗೆ ಈ ಕಾಟನ್ ಸೀರೆ ಆಗಿರ್ಬೋದು, ಈ ಹ್ಯಾಂಡ್ಮೇಡ್ ಜ್ಯುವೆಲರಿ ಹಾಕ್ಕೊಂಡು ಕೈಗೊಂದು ವಾಚ್ ಹಾಕ್ಕೊಂಡು ಹೋಗ್ತಾಯಿದ್ರೆ ಯಾರಾದರೂ ಹೇಳ್ಬೋದು ಇವರು ಸ್ಕೂಲ್ ಟೀಚರು ಅಂತ. ಅಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಟಿಪ್ ನಂಬರ್ 6 ಲಿನಿನ್ ಸ್ಯಾರಿ ಅಂತ. ಈ ಥರ ಸ್ಯಾರಿ ನೋಡಿ ಉಟ್ಕೊಳಕ್ಕೆ ತುಂಬಾ ಕಂಫರ್ಟಾಗಿರುತ್ತೆ. ಈ ಸ್ಯಾರಿಗೆ ನಾವು ಯಾವ ಥರ ಜ್ಯುವೆಲರಿ ಮ್ಯಾಚ್ ಮಾಡ್ಕೊಳ್ಬಹುದು ಅನ್ನೋದಾದರೆ, ಈ ಬೀಡ್ಸ್ ಜ್ಯುವೆಲರಿ ಬರುತ್ತೆ ನೋಡಿ, ಆ ಥರದ್ದು ಈ ಸ್ಯಾರಿಗೆ ತುಂಬಾ ಸೂಟ್ ಆಗುತ್ತೆ. ಅದು ನಿಮಗೆ ಶಾರ್ಟ್ ಆಗಿರ್ಬೋದು, ಲಾಂಗ್ ಆಗಿರ್ಬೋದು, ಹಾಗೆ ಅದಕ್ಕೆ ಮ್ಯಾಚ್ ಆಗೋಂಥ ಇಯರಿಂಗ್ಸ್ ಆಗಿರ್ಬೋದು. ನಾನು ಹಾಕ್ಕೊಂಡಿದ್ದೀನಲ್ವ, ಇದಕ್ಕೆ ಗೋಲ್ಡ್ ಕಲರ್ ಕೆಳಗಡೆ ಬೀಟ್ ಬಂದಿದೆಯಲ್ವ, ಆದರೆ ಬಟ್ ಅದಕ್ಕೆ ಅದೇ ಕಲರು, ನೀವು ಸ್ಯಾರಿ ಯಾವ ಉಟ್ಕೊಂಡಿರ್ತೀರ ಆ ಕಲರು ಬೀಡ್ಸ್ ಬಂದಿರುತ್ತೆ ಕೆಳಗಡೆ. ಆ ಥರದ್ದು ಜ್ಯುವೆಲರಿ ನೀವು ತೊಗೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇಷ್ಟ ಆಗಿತ್ತು ಪಾರ್ಟ್ 1 ಪಾರ್ಟ್ 2 ಅಲ್ಲಿರೋಂಥ ಒಂದಿಷ್ಟು ಟಿಪ್ಸ್ಗಳು. ಯಾವ ಸೀರೆ ಉಟ್ಕೊಂಡ್ರೆ ಅದಕ್ಕೆ ತಕ್ಕ ಹಾಗೆ ಹೇಗೆ ನಾವು ಜ್ಯುವೆಲರಿ ಮ್ಯಾಚ್ ಮಾಡ್ಕೊಳ್ಬೇಕು ಅನ್ನೋದು. ನಾವು ಎಷ್ಟೇ ನೀಟಾಗಿ ಸ್ಯಾರಿ ಉಟ್ಕೊಂಡಿರಲಿ, ಎಷ್ಟೇ ಕಾಸ್ಟ್ಲಿ ಸೀರೆ ಉಟ್ಕೊಂಡಿರಲಿ, ಅದಕ್ಕೆ ಮ್ಯಾಚ್ ಆಗೋವಂಥ ಜ್ಯುವೆಲರಿ ನಾವು ಹಾಕ್ಕೊಳ್ಳಿಲ್ಲ ಅಂತಂದರೆ ಲಾಸ್ಟಲ್ಲಿ ಅದರದ್ದು ಲುಕ್ಕೇ ಚೇಂಜ್ ಆಗಿ ಹೋಗುತ್ತೆ. ಹಾಗಾಗಿ ಇಷ್ಟೊಂದು ನಾನು ಏನು ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಏನೋ ಟಿಪ್ಸ್ ಹೇಳಿದ್ದೀನಲ್ವ, ಯಾರಿಗೆ ಯಾವ ಟಿಪ್ಸು ಇಷ್ಟ ಆಯಿತು, ಹಾಗೆ ಯಾವುದು ಯೂಸ್ ಆಯಿತು ಅನ್ನೋದು ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಇನ್ನೊಂದಿಷ್ಟು ಟಿಪ್ಸ್ ಜೊತೆಗೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. Quick recap. Styling your sari look just got easier. In this video, I shared how to pair jewelry with Nopallu saris, focusing on neck and ear pieces to balance the silhouette. I also introduced the concept of universal tone jewelry, like soft gold, that complements almost any sari. We explored the best matches for warm-toned and cool-toned saris, and how to style with heavy designer saris without going overboard. Plus, I gave styling cues for cotton and linen saris, keeping it breezy yet elegant. Your jewelry should elevate, not overpower, and this guide shows you exactly how.